ಸೊ ಈಗ ನಾವು ಡೆವಲಪ್ ಮಾಡಿರುವಂಥ ಲರ್ನಿಂಗ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಯಾವ ರೀತಿ ಮಾಡಿದ್ದೀವಿ, ಬೇರೆಯವರು ಎಲ್ಲ ಬರೀ ಒಂದು ವಿಡಿಯೋ ಆಕ್ಸೆಸ್ ಸರ್ ಪ್ಲೀಸ್ ಕ್ಯಾಮ್ರಾ. ಅದ್ರ ಜೊತೆಗೆ ನಾವು ಈಗ AI ಯೂಸ್ ಮಾಡಿಕೊಂಡು ನಾವು ಅವರಿಗೆ ಕೋಚಿಂಗ್ ಕೊಡ್ತಾ ಇದ್ದೀವಿ. ಯಾವ ರೀತಿ ಕೊಡ್ತಾ ಇದ್ದೀವಿ ಅಂದರೆ, ಯಾವುದೇ ಮಕ್ಕಳಿರ್ಬೋದು, ಯಾವುದೇ ಜಿಲ್ಲೆಯಲ್ಲಿ ಇರ್ಬೋದು, ಅವ್ರಿಗೆ ಈಸಿ ಆಕ್ಸೆಸ್ ಆಗುವಂಥ ಮೊಬೈಲ್ ಅಪ್ಲಿಕೇಶನ್ ಬಿಲ್ಡ್ ಮಾಡಿದ್ದೀವಿ. ಆಮೇಲೆ ಬ್ರೌಸರ್ ಬೇಸ್ಡ್ ಅಪ್ಲಿಕೇಶನ್ ಬಿಲ್ಡ್ ಮಾಡಿ ಈಗ ಈ ಮಂತ್ ಕೊನೆ 7th ಇಂದ 28th ನಾವು ಲಾಂಚ್ ಮಾಡ್ತೀವಿ ಲೈವ್ ಸೆಷನ್. ಅದು ಯಾವ ರೀತಿ ಇರುತ್ತೆ ಅಂದರೆ, ನಾವು ಲೈವ್ ಸೆಷನ್ಸ್ಗೂ ಜಾಯಿನ್ ಆಗಿದ ನಂತರ ಮತ್ತೆ ಬಂದು ಕೂಡ ಪದೇ ಪದೇ ಆ ವಿಡಿಯೋಸ್ನ ನೋಡ್ಬೋದು. ಇದು ನಾನು ಹೇಳಿದಾಗ ಸಾಮಾನ್ಯವಾಗಿ ಎಲ್ಲರೂ ಕೊಡುವಂಥದ್ದು. ನಾವೇನು ಹೊಸದಾಗಿ ಕೊಡ್ತಾ ಇದ್ದೀವಿ ಅಂದರೆ AI ಕೋಚಿಂಗ್ ಮಾಡ್ತಾ ಇದ್ದೀವಿ. ಅಂದರೆ ಈಗ ಅವ್ರಿಗೆ ಏನೇ ಕ್ವಶನ್ಸ್ ಇರ್ಬೋದು, ಸಾವಿರಾರು ಜನ ಮಕ್ಕಳು ಕೋರ್ಸ್ ತಗೊಂಡಿರ್ತಾರೆ, ಪ್ರತಿಯೊಬ್ಬರಿಗೂ ಪ್ರಶ್ನೆ ಇದ್ದೇ ಇರುತ್ತೆ, ಏನೋ ಪ್ರಶ್ನೆ ಇದ್ದೇ ಇರುತ್ತೆ. ಎಲ್ಲರೂ ಪ್ರೊಫೆಸರ್ಸ್ ಲೈವ್ ಆಗಿ ಬಂದು ಅವ್ರಿಗೆ ಆನ್ಸರ್ ಮಾಡೋದಕ್ಕೆ ಆಗಬೇಕು. 10 ಜನಕ್ಕೆ ಮಾಡ್ಬೋದು ಅಥವಾ 20 ಜನಕ್ಕೆ ಮಾಡ್ಬೋದು. ಸಾವಿರಾರು ಜನಕ್ಕೂ ಮಾಡಬೇಕು ಅಂದರೆ ಅದು ಕಷ್ಟ ಆಗುತ್ತೆ. ಅದಕ್ಕೆ ನಾವೇನು ಮಾಡಿದ್ದೀವಿ, AI-ನೇ ನಾವು ಟ್ರೈನ್ ಮಾಡಿ ಅವ್ರನ್ನೇ ಕೋಚಸ್ ಥರ ಮಾಡಿದ್ದೀವಿ. ಯಾವುದೇ ಮಕ್ಕಳು ಬಂದು ಆ ವಿಡಿಯೋ ನೋಡಿದ ನಂತರ ಅವ್ರಿಗೇನೇ ಪ್ರಶ್ನೆ ಕೇಳಬೇಕು ಅಂತ ಬಂದಾಗ AI-ನೇ ಪ್ರಶ್ನೆ ಕೇಳ್ತಾರೆ. ಆಡಿಯೋಯಿಂದ ಕೇಳ್ಬೋದು ಅಥವಾ ಪ್ರಶ್ನೆನ ಟೈಪ್ ಮಾಡ್ಬೋದು. AI ಅವರಿಗೆ ರೆಸ್ಪಾನ್ಸ್ ಕೊಡುತ್ತೆ. ಯಾವುದೇ ರೆಸ್ಪಾನ್ಸ್ ಕೊಡುತ್ತೆ ಅಂದರೆ ಎಲ್ಲೋ ಗೂಗಲಲ್ಲಿ ಹುಡುಕಿ ಮಾಡಿಕೊಡುವಂಥದ್ದಿಲ್ಲ. ನಾವೇನು ವಿಡಿಯೋ ಕೋರ್ಸ್ ಮಾಡಿರ್ತೀವಿ ಅಥವಾ ನಾವು ಯಾವ ಡಾಕ್ಯುಮೆಂಟ್ ಅವರಿಗೆ ಶೇರ್ ಮಾಡಿರ್ತೀವಿ ಅದನ್ನೇ ಹುಡುಕಿ ಅವ್ರಿಗೆ ಉತ್ತರ ಕೊಡುವಂಥದ್ದು. ಈಗ ಅದೇ ಪ್ರಶ್ನೆ ನನಗೆ ಅರ್ಥ ಆಗಲಿಲ್ಲ, ನಾನು ಮತ್ತೆ ಕೇಳ್ತೀನಿ, ಅದೇ AI-ನ ಮತ್ತೆ ಕೇಳ್ತೀನಿ, ನೀ ಹೇಳಿದ ನನಗೆ ರೆಸ್ಪಾನ್ಸ್ ಅರ್ಥ ಆಗಲಿಲ್ಲ, ನನಗೆ ಮತ್ತೆ ಎಕ್ಸ್ಪ್ಲೈನ್ ಮಾಡೋದು. AI ಅರ್ಥ ಮಾಡ್ಕೊಳ್ಳುತ್ತೆ, ಕ್ಯಾಲಿಬರ್ನ ಅರ್ಥ ಮಾಡಿಕೊಂಡು ಅವರಿಗೆ ಇನ್ನೊಂದು ಎಕ್ಸಾಂಪಲ್ಸ್ನ ಕೊಟ್ಟು ಅದೇ ವಿಡಿಯೋಯಿಂದ ಎಕ್ಸಾಂಪಲ್ಸ್ನ ಕೊಟ್ಟು ನಿಧಾನಕ್ಕೆ ಹೇಳೋದು. ಇದೇ ರೀತಿ ಅದೇ ಪ್ರಶ್ನೆ ಬೇಕಾದ್ರೆ 10 ಸತಿ ಕೇಳಿದ್ರು 10 ಬೇರೆ ಬೇರೆ ರೀತಿಯಲ್ಲಿ ಅವರಿಗೆ ಅರ್ಥ ಆಗೋ ರೀತಿಯಲ್ಲಿ ಎಕ್ಸ್ಪ್ಲೈನ್ ಮಾಡುವಂಥದ್ದು ನಾವು ಹೇಳೋದು. ಇದಕ್ಕೆ ಕಾರಣ ಏನು ಅಂತಂದ್ರೆ, 1-on-1 ಕೋಚಿಂಗ್ ಅಂತ ನಾವೇನು ಹೇಳ್ತೀವಿ, ಪ್ರೊಫೆಸರ್ ಸಿಗೋದಿಲ್ಲ. ನಾನು ಕಾಲೇಜ್ಗೆ ಹೋಗಿ ಬರ್ತೀನಿ ಅಥವಾ ನಾನು ಕೆಲಸಕ್ಕೆ ಹೋಗಿ ಬರ್ತೀನಿ, ನನಗೆ ಟೈಮ್ ಇರೋದಿಲ್ಲ. ನಾನು ಯಾವುದೇ ಟೈಮಿಗೆ ಬಂದರೂ ನಾನು ಯಾವಾಗ ಬೇಕಾದ್ರೂ ಲಾಗಿನ್ ಆಗ್ಬೋದು, ಯಾವಾಗ ಬೇಕಾದ್ರೂ ಪ್ರಶ್ನೆ ಕೇಳೋದು. ಇದು ಮುಖ್ಯ ಉದ್ದೇಶ. ಇದ್ರ ಜೊತೆಗೆ ಪ್ಲಾಟ್ಫಾರ್ಮ್ ಬಹಳ ಈಸಿ ಮಾಡಿರುವಂಥದ್ದು. ಯಾವುದೇ ಕೋರ್ಸಸ್ ಅವರು ನೋಡುವಂಥದ್ದು. ಇದು ಟ್ಯೂಟರ್ಸ್ ಬಂದಿರ್ತಾರೆ, ಇಲ್ಲ ಅಂತಲ್ಲ. ಬಟ್ ನಾವು ಏನು ಯುನೀಕ್ ಆಗಿ ಬರ್ತಾ ಇದ್ದೀವಿ, ನಾವು ಯಾವ ರೀತಿ ಬಂದಿದ್ದೀವಿ, ಒಂದು ಅವರಿಗೆ ಇದರಲ್ಲಿ 3 ವಿಷಯಗಳು. ಒಂದು, ಇದು ಹಳ್ಳಿಗೆ ರೀಚ್ ಆಗುವಂತ. ನಾವಾಗಲೇ ಅವ್ರ ಹತ್ರ ಮಾತಾಡ್ತಿದ್ದೆ, ಇದು ಬರೀ ಬೆಂಗಳೂರು ಮಕ್ಕಳಿಗೂ ಅಥವಾ ಹೈದರಾಬಾದಲ್ಲಿ ಸಿಟಿಲಿ ಇರುವಂಥವ್ರಿಗೆಲ್ಲ ಇದು ಹಳ್ಳಿಗಳಿಗೆ ರೀಚ್ ಆಗುವಂಥದ್ದು. ಯಾವ ರೀತಿ ರೀಚ್ ಆಗುತ್ತೆ, ಪ್ರತಿಯೊಂದು ಹಳ್ಳಿಗಳಲ್ಲಿ ಎಲ್ಲರ ಹತ್ರಕ್ಕೂ ಮೊಬೈಲ್ ಫೋನ್ ಮತ್ತು ಸ್ಮಾರ್ಟ್ ಫೋನ್ ಎಲ್ಲರ ಹತ್ರಕ್ಕೂ ಇದ್ದೇ ಇರುತ್ತೆ. ಈಗ ಉದಾಹರಣೆ ತಗೊಳ್ಳೋಣ, ನಮಗೆ ಬೆಂಗಳೂರಲ್ಲಿ ಬೇಕಾದಷ್ಟು ಕೋಚಿಂಗ್ ಸೆಂಟರ್ಸ್, ಆದರೆ ಹಳ್ಳಿಗಳಲ್ಲಿ ಇಲ್ಲ. ಎಲ್ಲೋ ಬಂದಿರ್ಬೋದು, ಅವ್ರಿಗೆ ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್ ಇರುತ್ತೆ, ಕೆಲಸಕ್ಕೆ ಹೋಗ್ತಿರ್ತಾರೆ, ಅಲ್ಲಿ ಬಿಟ್ಟು ಅವರು ಕೋಚಿಂಗ್ ಸೆಂಟರ್ ಸೇರಬೇಕು. ಈಗ ಯಾವುದೇ ಕೋಚಿಂಗ್ ಸೆಂಟರ್ ಸೇರಿದ್ರೆ 10,000 to 15,000 ರೂಪಾಯಿ ಕಮ್ಮಿ ಯಾವುದೂ ಇಲ್ಲ. ನಾವು ಅದಕ್ಕೆ ಮೊದಲನೇದಾಗಿ ಪ್ರೈಸಿಂಗ್ನ ಕಾಲು ಭಾಗಕ್ಕೆ ಮಾಡಿದ್ದೀವಿ. ಅಂದರೆ ಇವಾಗ ನಾವು ಕೊಡ್ತಾ ಇರೋಂಥದ್ದು 4,900 ಬೆಂಗಳೂರು ಮಕ್ಕಳಿಗೆ. ಬೆಂಗಳೂರಿಂದ ಈಚೆ ಬೇರೆ ಹಳ್ಳಿ ಮಕ್ಕಳಿಗೆ ಹೋದಾಗ ಅವ್ರಿಗೆ ಕೇವಲ 3,000 ರೂಪಾಯಿಗೆ ನಾವು ಅವ್ರಿಗೆ ಇದೇ ಕೋಚಿಂಗ್ ಕೊಡ್ತಾ ಇದ್ದೀವಿ. ಎರಡನೇದಾಗಿ ನಾವೇನು ಹೇಳಿದ್ವಿ, 1-on-1 ಕೋಚಿಂಗ್. ನೀವು 10 ಸತಿ ಅದು ಪ್ರಶ್ನೆ ಕೇಳಿದ್ರು 10 ಸತಿ ಉತ್ತರ ಕೊಡುತ್ತೆ. ಯಾಕೆಂದ್ರೆ ಎಲ್ಲ ಮಕ್ಕಳು ಒಂದೇ ತರ ಇರೋದಿಲ್ಲ. ಹಾಗಾಗಿ ಮಕ್ಕಳು ಯಾವುದೇ ಟೈಮಲ್ಲಿ ಲಾಗಿನ್ ಆಗಿ ಅವ್ರಿಗೆ ಯಾವುದೇ ಪ್ರಶ್ನೆ ಕೇಳಿದಾಗ ಅವ್ರಿಗೆ 10 ಸತಿ ಬೇಕಾದ್ರೆ 20 ಸತಿ ಉತ್ತರ ಕೊಡುತ್ತೆ. ಸೊ ಹಾಗಾಗಿ ಈ AI-ನ ನಾವು ಆ ಟೆಕ್ನಾಲಜಿನ ಅಲ್ಲಿ ಯೂಸ್ ಮಾಡ್ತೀವಿ. ನಾವು ಹೇಳಿದಾಗೆ ಮೊದಲನೇದಾಗಿ ನಿಮ್ಮ ಹತ್ರಕ್ಕೆ ಮಾತಾಡುವಾಗ ಹೇಳಿದ್ರು, ನಾವು ಬರೀ ಇಂಗ್ಲಿಷ್ ಮಾತ್ರ ಅಲ್ಲದೆ ಅನ್ಯ ಭಾಷೆಗಳನ್ನು ಕೂಡ ಅದನ್ನ ಕನ್ವರ್ಟ್ ಮಾಡ್ತಾ ಇದ್ದೀವಿ. ಯಾಕೆಂದ್ರೆ ಪ್ರತಿಯೊಬ್ಬರಿಗೂ ಇಂಗ್ಲಿಷ್ ಬರಲೇಬೇಕು ಅಂತ ಏನಿಲ್ಲ. ಎಷ್ಟೋ ಜನ ಡಾಕ್ಟರ್ಸ್ ಇದ್ದಾರೆ, ಎಷ್ಟೋ ಜನ ಇಂಜಿನಿಯರ್ಸ್ ಇದ್ದಾರೆ, ಕೇಪಬಿಲಿಟೀಸ್ ಇರುತ್ತೆ, ಬಟ್ ಭಾಷೆ ಪ್ರಾಬ್ಲಮ್ ಇರುತ್ತೆ, ಅರ್ಥ ಮಾಡ್ಕೊಳ್ಳೋ ಕೇಪಬಿಲಿಟೀಸ್. ಹಾಗಾಗಿ ಇದೇ ಒಂದು ವಿಡಿಯೋಸ್ನ ಅವ್ರವ್ರ ಭಾಷೆಯಲ್ಲಿ ಕೇಳಿಸ್ಕೊಳ್ಳುವಂಥದ್ದು ವಿಡಿಯೋ ಅದೇ ಇರುತ್ತೆ. ಕನ್ನಡದಲ್ಲಿ ಕೇಳಿಸ್ಕೋಬಹುದು, ಅಥವಾ ತಮಿಳು ಭಾಷೆ ಇರ್ಬೋದು, ಅಥವಾ ಹಿಂದಿ ಇರ್ಬೋದು, ಬೆಂಗಾಲ್ ಇರ್ಬೋದು, ಅವರ ಬೇರೆ ಬೇರೆ ಭಾಷೆಗಳನ್ನ ಕೇಳಿಸ್ಕೊಳ್ಳುವಂಥದ್ದನ್ನ ಕೂಡ ನಾವು ಮಾಡ್ತಾ ಇದ್ದೀವಿ. ಇದು ಮುಖ್ಯ ಉದ್ದೇಶ ಏನಂದ್ರೆ, ಇದಾಗಿ ಬಿಸ್ನೆಸ್ ಆಗಿ ಬರ್ತಾ ಇಲ್ಲ, ಒಂದು ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಆಗಿ ನಾವು ಬರ್ತಾ ಇದ್ದೀವಿ.
ಹಳ್ಳಿಗಳಲ್ಲಿ ರೀಚ್ ಆಗಬೇಕು. ಯಾಕಂದ್ರೆ ಪೊಟೆನ್ಷಿಯಲ್ ಎಲ್ಲ ಕಡೆ ಇದೆ, ಸಿಟಿಲಿ ಮಾತ್ರ ಅಲ್ಲ, ಪೊಟೆನ್ಷಿಯಲ್ ಇರೋದೇ ಹಳ್ಳಿಗಳಲ್ಲಿ. ಆ ಮಕ್ಕಳಿಗೆ ಇದನ್ನು ನಾವು ರೀಚ್ ಮಾಡಬೇಕು ಅನ್ನೋದೇ ಮುಖ್ಯ ಉದ್ದೇಶವಾಗಿ ನಾವು ಭಾಷೆಗಳನ್ನ ತರ್ತಾ ಇದ್ದೀವಿ. ನಮ್ಮ ಪ್ರೈಸಿಂಗ್ ಏನಿದ್ರೆ 1ರಿಂದ 1/4 ಭಾಗಕ್ಕೆ ಇಳಿಸಿರೋದು, ಇದು ನಮ್ಮ ಮುಖ್ಯ ಉದ್ದೇಶ. ದಯವಿಟ್ಟು ಇದರಿಂದ ಎಲ್ಲರಿಗೂ ರೀಚ್ ಆಗಬೇಕು, ನಿಮ್ಮ ಪ್ರೆಸ್ ಮುಖಾಂತರ ಎಲ್ಲರಿಗೂ ರೀಚ್ ಆಗಬೇಕು, ಎಲ್ಲರೂ ಇದನ್ನ ಉಪಯೋಗಿಸ್ಕೊಳ್ಬೇಕು ಅನ್ನೋದೇ ನಮ್ಮ ಮುಖ್ಯ ಉದ್ದೇಶ. I want to tell you the short story about this actually product. In Corona, when Corona started, I have realized that the students, they are struggling to connect with their teachers. And my actually experience in IT service management and ITIL, this certificate, have taught me a lot of things. And my research and my doctorate, I have learned that the education, there is no boundaries actually. And I have connected that the idea of remote education since I saw my kids and my also relatives' kids and my brothers, niece, all nephews, they are struggling actually. They are having actually issues with connecting with their teachers. What's the problem? The kids, they are not actually, the students, they are not get used to connect remotely and interact with the technology. Okay, it started from Kuwait, from Arab countries, Middle East, not like India actually. India is actually it's the home of AI. All the, we said that the programmers, machine learning, AI programmers, they come from India, that's all. And this is all in Arab country. But when I have looked into this from the very big pictures, I looked at the vision, me and Dr. Abu Wahab, the owner, president, we see that there is really need now for the long vision and short also term, that we need to change the world, not only in Kuwait and GCC. So we have actually came to the right place. I said I have selected actually India. I have taken a decision on June, and I said that we will start from Bangalore to start develop this application. We started with our other, trademark Najah Tutors, and now we are also with EduI Tutors. So I know that there is no limitation and there is no boundaries, barriers to stop us from doing that. India actually place one really it's the right place for us because as Mr. Rashid said, there is urban areas, rural areas, and also the cities. So we are through the remote education will reach to all the tiers. Yes. Okay. Yes. AI Tutors ಪಾರ್ಟ್ 2 ಸಕ್ಸಸ್ ಅಂತ ಒಂದು ಹೊಸ ಆ್ಯಪ್ ಬಿಡುಗಡೆ ಆಗ್ತಾ ಇದೆ ಶಿಕ್ಷಣಕ್ಕೆ ಸಂಬಂಧಪಟ್ಟಂಗೆ. EduI Tutors ಸಂಸ್ಥೆಯ ಪದಾಧಿಕಾರಿಗಳು ಎಲ್ಲರೂ ಅದ್ರ ಬಗ್ಗೆ ಸಾಕಷ್ಟು ವಿಷಯಗಳನ್ನು ಹೇಳಿದರು. ಎಜುಕೇಷನ್ ಅಂತಕ್ಕಂಥದ್ದು ತಮಗೆಲ್ಲ ಗೊತ್ತಿದೆ, ಅದು ಮೂಲಭೂತವಾದಂಥ ಹಕ್ಕು, ಸಂವಿಧಾನಬದ್ಧವಾಗಿದೆ. ಅಂಬೇಡ್ಕರ್ ಅವ್ರ ಮಾತಲ್ಲಿ ಹೇಳೋದಾದರೆ ಶಿಕ್ಷಣ, ಸಂಘಟನೆ, ಹೋರಾಟ ಅನ್ನುವಂಥದ್ದು ಇಟ್ಸ್ ಅ ಫಂಡಮೆಂಟಲ್ ರೈಟ್ ಫಾರ್ ಎವ್ರಿಬಡಿ. ಶಿಕ್ಷಣ ಇಲ್ಲ ಅಂದರೆ ಸಂಸ್ಕಾರ ಇಲ್ಲ, ಸಂಸ್ಕಾರ ಇಲ್ಲ ಅಂದರೆ ಬದುಕು ಇಲ್ಲ ಅನ್ನುವ ಮಟ್ಟಕ್ಕೆ ನಾವೆಲ್ಲ ಇದ್ದೇವೆ. ಶಿಕ್ಷಣ ಇವತ್ತು ವಾಣಿಜ್ಯೀಕರಣ ಆಗಿದೆ, ಕಮರ್ಷಿಯಲ್ ಆಗಿದೆ, ಎಲ್ಲವೂ ಅದರ ಬಗ್ಗೆನೂ ಮಾತಾಡ್ತೀವಿ ನಾವು. ಆದರೆ ಗ್ರಾಮೀಣ ಮಟ್ಟದ ವಿದ್ಯಾರ್ಥಿಗಳಿಗೆ AI ತಂತ್ರಜ್ಞಾನದ ಮೂಲಕ ನಾವು ಶಿಕ್ಷಣ ಕೊಡಲಿಕ್ಕೆ ಸಾಧ್ಯ ಆಗೋದಾದರೆ ಶಿಕ್ಷಣದಲ್ಲಿ ಇನ್ನೊಂದಷ್ಟು ದೂರ ಹೋಗ್ಲಿಕ್ಕೆ ಸಾಧ್ಯ ಇದೆ ಅನ್ನೋ ದೂರದೃಷ್ಟಿ ಇಟ್ಕೊಂಡು ಈ ಸಂಸ್ಥೆಯವರು EduI Tutors ಅನ್ನುವಂಥ ಒಂದು ಆ್ಯಪ್ನ ಕ್ರಿಯೇಟ್ ಮಾಡಿದ್ದಾರೆ, ರಚನೆ ಮಾಡಿದ್ದಾರೆ. ಅದೇ 3 ಶಬ್ದಗಳಿದೆ ಅದರಲ್ಲಿ. ಎಜುಕೇಷನ್ನು, AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು, ಟ್ಯೂಟರ್ಸ್ ಮಾರ್ಗದರ್ಶಿ ಅಥವಾ ಟೀಚರ್ ಅನ್ನುವಂಥದ್ದು. ಪಾತ್ ಟು ಸಕ್ಸಸ್ ಅಂದರೆ ಯಶಸ್ಸಿನ ರಹದಾರಿ ಅನ್ನುವ ಅಡಿಬರ ಇದೆ, ಕ್ಯಾಪ್ಷನ್. ಇದು ನಿಮಗೆ AI ಅನ್ನುವಂಥದ್ದು ಇವತ್ತು ಜಗತ್ತು ಆಳ್ತಾ ಇದೆ ಅನ್ನುವಂಥದ್ದು, ಅಥವಾ ಮುಂದಿನ 25 ವರ್ಷಗಳಲ್ಲಿ ಹೆಚ್ಚು ಕಮ್ಮಿ 50% ಹ್ಯೂಮ್ಯಾನ್ ರಿಸೋರ್ಸ್ ಮೈನಸ್ ಆಗುತ್ತೆ, ಕಮ್ಮಿ ಆಗುತ್ತೆ.
ಅದರ ಜಾಗದಲ್ಲಿ ಎ ಐ ಇರ್ತದೆ ಅನ್ನುವಂಥ ಒಂದು ಅಂದಾಜು ಇದೆ. ಎಜುಕೇಷನ್ನಲ್ಲಿ ಎ ಐ ಬರಬೇಕು ಅನ್ನುವಂಥದ್ದು ಒಂದು ಒಳ್ಳೆಯ ಪ್ರಯತ್ನ. ಆದರೆ ಈಗಿನ ಮಕ್ಕಳು ಕೂಡ ನೀವು ಗೂಗಲ್ ಎ ಐನೋ ಜೆಮಿನಿ ಎ ಐನೋ ಅವು 10 ಎ ಐ ಆ್ಯಪ್ಸ್ ಇದೆ. ಅದರೊಳಗೆ ನನ್ನ ಮಗಳು 7ನೇ ಕ್ಲಾಸ್ ಓದ್ತಾಳೆ, ಕೇಂದ್ರೀಯ ವಿದ್ಯಾಲಯ ಮಲ್ಲೇಶ್ವರಂ. ಈ ಸೈನ್ಸು ಮ್ಯಾಥ್ಸು ಒಂದು ಜರ ಡಿಫಿಕಲ್ಟಿ ಸಬ್ಜೆಕ್ಟ್ ಅಂತ ಏನು ಕರಿತೀವಿ, ಅವುಗಳೆಲ್ಲ ಬಂದಾಗ ಮೊಬೈಲಲ್ಲಿ ನನ್ನ ಹೆಂಡತಿ ಅಥವಾ ನನ್ನ ಮಗಳು ಅದರಲ್ಲೇ ಕೇಳ್ತಾರೆ. ಅಂದರೆ ನಾನು ಈಗಿನ ಪರಿಸ್ಥಿತಿ ಏನಿದೆ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದೀನಿ. Again, so as Ram already explained in Kannada, that the main purpose of EduEd tutors is You can sit, sir. EduEd tutors very remote village. Any student who's got a mobile phone should be having access to education, especially this competitive exams, which are very, very important in students' life. So, EduEd tutors, as I said, it is a fusion between human and AI. Okay, so how? So the professors are the faculties who are actually coaching the students are real professors with 10 to 15 years of experience in their field, and we are using AI. We call it as machine learning, right? So where to assess the students how well they've understood the concepts. Okay, so we go ahead and use AI in ensuring they understand the concept well, and at the same time, if they have any questions pertaining to the concept or the subjects or a particular chapter, so the AI goes ahead and answers them multiple times, as many times as they want. And the biggest thing is affordability. So whatever our competitors are offering today in India, so I would proudly say that we are just offering it at 20 to 25% of the cost. Why? Because every student deserves, every student has the motive to be successful in their life. And competitive exams, yes, it opens the doors for them. So that's the reason we are starting with NEET crash course, course, where we are going live on the 28th of March, followed by IGCSE, not just limited to India but beyond India. So this is across the Gulf countries. Okay, so why? That's because we all know today it's the entire world has become a war zone. So going digital and AI is the best way to ensure that there is a continuation to their education. Thank you. India. So our president, Dr. Abdul Wahid, he is again a PhD holder. So we have Dr. Dawood. So he is again a PhD holder. So they all come from educational background. So they wanted to do something in the field of education, but at the same time they wanted to do something by infusing AI. So that is how EduAI tutors came into existence. Okay, the concept was conceptualized 6 months back by Dr. Dawood. Alright, so what we have done here is, you saw a lady speaking, so it's actually an AI. Alright, so what we are doing is, we are having professors actually coming ahead and doing these sessions, and it is infused by AI, where all the assessments or answering the questions of the students would be managed by AI. So we have this entire system, it's called as learning management system. It is an in-house developed product. So the product development honor goes to Mr. Ram. So Ram, where your journey to success begins here. We don't just teach, we transform. So your success is our mission. Learn from the best. Become the best. Come on guys, your future is waiting. Claim it, learn smart, grow fast. This coming weekend, this Saturday, just after the board exams are done, we are going to start with live NEET classes. And why should students take NEET classes with us? First thing, it is supported by AI. Whenever students run into trouble,
they can come to our platform and AI will help them, other than the teachers who are going to teach them live through our platform. So real teachers, not AI, real humans, they experienced teachers, 20 plus years experienced teachers in NEET. So many rank holders, so many pass